ಹಲೋ ಎಲ್ಲ ಹೇಗಿದ್ದೀರಾ? ಇವತ್ತು ಒಂದು ಹೊಸ ರೆಸಿಪಿ ಜೊತೆ ನಾನು ಮತ್ತೆ ಬಂದಿದ್ದೀನಿ. ಯಾರಿಗೆಲ್ಲ ಮೂಲಂಗಿ ಅಂದರೆ ಇಷ್ಟ ಇಲ್ಲ ಮುರಿತಾರೆ, ಅವರಿಗೆಲ್ಲ ಒಂದ್ಸಲ ಈ ಥರ ಪರೋಟ ಮಾಡಿ ತಿನ್ನಿಸಿ, ಅವ್ರು ಮತ್ತೆ ಕೇಳೋದಂತೂ ಪಕ್ಕಾ. ಒಳ್ಳೆ ಹೆಲ್ದಿ ರೆಸಿಪಿ, ಈಸಿಯಾಗಿ ಮಾಡ್ಕೋಬೋದು, ಬೇಗ ಮಾಡ್ಕೋಬೋದು, ಬೆಳಿಗ್ಗೆ ಟೈಮ್‌ಗೆ ಒಳ್ಳೆ ಬ್ರೇಕ್‌ಫಾಸ್ಟ್. ಹೇಗೆ ಮಾಡೋದು ಹೇಳೋಕ್ಕಿಂತ ಮುಂಚೆ ನನ್ನ ಚಾನಲ್‌ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಫಾಲೋ ಮಾಡ್ತಾ ಇಲ್ಲ, ಪ್ಲೀಸ್ ಡೂ ಫಾಲೋ. ಮೂಲಂಗಿ ಪರೋಟ ಆಗಿರೋದ್ರಿಂದ ಫಸ್ಟ್‌ಗೆ ಮೂಲಂಗಿನೆಲ್ಲ ತೊಳೆದು ಕ್ಲೀನ್ ಮಾಡಿ ನಾನು ತುರಿದಿಟ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪಾಕಿ ಒಂದು 5-10 ನಿಮಿಷ ಬಿಟ್ಟರೆ ಸಾಕು, ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಅದನ್ನು ಹಿಂಡ್ಕೊಂಡು ಬೇರೆ ಕಡೆ ಎತ್ತಿಟ್ಕೊಳ್ಳಿ. ಸಣ್ಣ ಟಿಪ್ ಏನು ಗೊತ್ತಾ? ಈ ರಸನ ನೀವು ಚಪಾತಿ ಹಿಟ್ಟಿಗೆ ಕೂಡ ಯೂಸ್ ಮಾಡ್ಕೋಬೋದು. ಸೊ ದಟ್ ಅದರಲ್ಲಿರೋ ಫೈಬರ್ ಆಗಲಿ, ವಿಟಮಿನ್ ಆಗಲಿ ಏನು ಮಿಸ್ ಆಗಲ್ಲ. ಇವಾಗ ಹಿಂಡಿಟ್ಕೊಂಡಿರೋ ಮೂಲಂಗಿ ತುರಿಗೆ ಸ್ವಲ್ಪ ಉಪ್ಪು, ಚಿಲ್ಲಿ ಪೌಡರ್ ಆ್ಯಂಡ್ ಚಾಟ್ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ ನಾನು. ನೀವು ಬೇಕಿದ್ರೆ ಜೀರಾ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈರುಳ್ಳಿ ಎಲ್ಲ ಏನೂ ನೆಸೆಸರಿ ಇಲ್ಲ. ಇದಿಷ್ಟೇ ಸಾಕಾಗುತ್ತೆ. ಬೇಯಿಸೋ ನೆಸೆಸರಿ ಕೂಡ ಇರಲ್ಲ. ಈಗ ನಮ್ಮ ಫಿಲ್ಲಿಂಗ್ ಕೂಡ ರೆಡಿ ಆಗಿದೆ. ನಾನು ಚಪಾತಿ ಹಿಟ್ಟು ಕೂಡ ಮೊದಲೇ ಕಲಸಿಟ್ಕೊಂಡಿದ್ದೀನಿ. ಆ್ಯಂಡ್ ನಾನು ಹೇಗೆ ಮಾಡೋದು ಅಂದರೆ ಸೇಮ್ ಒಬ್ಬಟ್ಟು ಥರ ಫಸ್ಟಿಗೆ ಮೀಡಿಯಮ್ ಸೈಜಷ್ಟು ಹಿಟ್ಟು ತಗೊಂಡು, ಸೈಡಲ್ಲಿ ಮಾತ್ರ ಒತ್ಕೋಬೇಕು, ಮಧ್ಯ ಒತ್ತೋದು ಬೇಡ. ಫಿಲ್ಲಿಂಗ್ ಹಾಕ್ಕೊಂಡು ಸೇಮ್ ಒಬ್ಬಟ್ಟನ್ನ ಹೇಗೆ ನಾವು ಹೂರ್ಣ ತುಂಬ್ಕೊಂತೀವಲ್ಲ ಹಾಗೆ ಹಾಕ್ಕೊಂಡು, ಅದನ್ನು ಉಲ್ಟಾ ಮಾಡಿ ನಾವು ಲಟ್ಟಿಸ್ಕೋಬೇಕಾಗತ್ತೆ. ಸೊ ದಟ್ ಫಿಲ್ಲಿಂಗ್ ಏನು ಹೊರಗೆ ಬರಲ್ಲ ಅಂತ ಅಷ್ಟೇ. ಆ್ಯಂಡ್ ಇದನ್ನು ತುಂಬ ಪ್ರೆಷರ್ ಹಾಕಿ ಕೂಡ ಒತ್ತಬಾರ್ದು, ಸಾಫ್ಟಾಗಿ ಒತ್ಕೋಬೇಕು, ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಇದ್ರ ಜೊತೆ ನೀವು ಆಯಿಲ್ ಅಥವಾ ತುಪ್ಪ ಏನಾದರೂ ಯೂಸ್ ಮಾಡಿ ಅದನ್ನು ಬೇಯಿಸ್ಕೋಬೋದು ಅಥವಾ ಬಟರ್ ಕೂಡ ಯೂಸ್ ಮಾಡ್ಬೋದು. ಟೇಸ್ಟ್ ತುಂಬ ಚೆನ್ನಾಗಾಗತ್ತೆ. ಯೂಶಲಿ ಪರಾಟ ಜೊತೆ ಮೊಸರು ಮತ್ತು ಉಪ್ಪಿನಕಾಯಿ ತುಂಬ ಒಳ್ಳೆ ಕಾಂಬಿನೇಷನ್ನು. ಜೊತೆಗೆ ತುಪ್ಪ ಅಥವಾ ಬೆಣ್ಣೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿ ಟ್ರೈ ಮಾಡ್ತೀರಾ ಅಲ್ವಾ? ಟ್ರೈ ಮಾಡಿ ಹೇಗಿತ್ತು ಅಂತ ನನಗೂ ಕೂಡ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.